ಎಲ್ರಿಗೂ ನಮಸ್ಕಾರ. ಇದು ಹೊಸಕೋಟೆ ಪೊಲೀಸ್ ಠಾಣಾ ಪ್ರಕರಣ. ಇತ್ತೀಚೆಗೆ ಹೊಸಕೋಟೆ ಟೌನ್ನ ಪ್ರಮುಖ ಬೀದಿಗಳಲ್ಲಿ ಸರ್ಕಾರಿ ಕಟ್ಟಡಗಳ ಗೋಡೆಗಳ ಮೇಲೆ, ಅದೇ ರೀತಿ ಬಸ್ ನಿಲ್ದಾಣದ ಗೋಡೆಗಳ ಮೇಲೆ ಹಾಗೂ ರಾಷ್ಟ್ರೀಯ ಹೆದ್ದಾರಿಯ ಲೈಟ್ ಕಂಬಗಳ ಮೇಲೆ, ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿಗಳ ಬ್ರಿಡ್ಜ್ನ ಗೋಡೆಗಳ ಮೇಲೆ ಹಾಗೂ ಸಿಕ್ಕ ಕಡೆಗಳಲ್ಲಿ ಪೋಸ್ಟರ್ಸ್ ಆಗ್ಬೋದು, ಫ್ಲೆಕ್ಸ್ ಬೋರ್ಡ್ಸ್ ಆಗ್ಬೋದು ಹಾಗೂ ಕಟೌಟ್ಸ್ ಬ್ಯಾನರ್ಗಳಾಗ್ಬೋದು ಅಳವಡಿಸುವುದು ಕಂಡುಬಂದಿದೆ. ನಗರಸಭೆಯ ಅನುಮತಿಯನ್ನು ಪಡೆಯದೆ ಹಾಗೂ ಸಿಕ್ಕ ಕಡೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹಾಕುವುದು ನಿಷಿದ್ಧವಾಗಿರುತ್ತದೆ. ಈ ರೀತಿ ಕಾನೂನುಬಾಹಿರವಾಗಿ ಅಳವಡಿಸುವ ವಿರುದ್ಧ ನಾವು ಕರ್ನಾಟಕ ಓಪನ್ ಪ್ಲೇಸಸ್ ಪ್ರಿವೆನ್ಷನ್ ಆಫ್ ಡಿಸ್ಕ್ರಿಮಿನೇಟ್ ಆಕ್ಟ್ ರೀತಿಯ ನಾವು ಕಾನೂನಿಗೆ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾ, ಅದೇ ರೀತಿ ಏನು ಒಂದು ಪ್ರಿಂಟಿಂಗ್ ಪ್ರೆಸ್ ಮಾಲೀಕರು ಹಾಗೂ ಡಿಜಿಟಲ್ ಫ್ಲೆಕ್ಸ್ ಬೋರ್ಡ್ ಮಾಲೀಕರ ಮೇಲೂ ಕೂಡ ಕ್ರಮ ಕೈಗೊಳ್ತೀವಿ. ತಾವು ಪ್ರಿಂಟ್ ಮಾಡುವ ಮೊದಲು ಯಾವುದೇ ಅನುಮತಿಯ ಇದೆ ಎಂದು ಮೊದಲು ಚೆಕ್ ಮಾಡಿಕೊಳ್ಳಿ, ನಂತರ ಅವರಿಗೆ ಪ್ರಿಂಟ್ ಮಾಡಿಕೊಳ್ಳಿ. ಇಲ್ಲಾಂದರೆ ನಿಮ್ಮ ಮೇಲೆ ಸುಧಾ ಪ್ರಕರಣ ದಾಖಲಿಸಲಾಗುವುದು. ನಗರದ ಸೌಂದರ್ಯ ಹೆಚ್ಚಿಸೋಣ. ಇದು ನಮ್ಮ ಹೊಸಕೋಟೆ. ಕಟೌಟ್ಸ್ ಬ್ಯಾನರ್ ನಿಷೇಧಿಸೋಣ. ಜೈ ಭೀಮ್ ಸರ್. ಏನು ಇವತ್ತು ನಾವು ಹೊಸಕೋಟೆ ಸ್ಟೇಷನಿಗೆ ಬಂದು ಇನ್ಸ್ಪೆಕ್ಟರ್ಗೆ ಒಂದು ಮನವಿ ಕೊಡಬೇಕು ಅಂತ ಬಂದಿದ್ದೀರಿ. ದೂರು ಮನವಿ ಪ್ಲಸ್ ದೂರು ವಿಷಯ ಸ್ವತಃ ಇವರೇ ಇನ್ಸ್ಪೆಕ್ಟ್ರೇನೇ ಹೇಳ್ತಾರೆ, ಹೊಸಕೋಟೆನ ಕ್ಲೀನ್ ಮಾಡಬೇಕು, ಯಾವುದೇ ಇಲ್ಲೀಗಲ್ ಫ್ಲೆಕ್ಸ್ಗಳು ಹಾಕಿದ್ರೆ ನಾವು ತೆರವುಗೊಳಿಸ್ತೀರಿ, ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಒಂದು ನಿನ್ನೆ ನ್ಯೂಸ್ ಮಾಡ್ತಾರೆ. ನ್ಯೂಸ್ ನೋಡ್ಬಿಟ್ಟು ನಾವೇ ಬಂದು ದೂರು ಕೊಡ್ತಾಯಿದ್ರಿ. ಏನೀಗ ಈ ಹೊಸಕೋಟೆ KEB ಹತ್ರ ಇರೋಂತಹ ಬ್ರಿಡ್ಜ್ಗೆ ಯಾವುದೇ ರೀತಿ ಅನುಮತಿ ಇಲ್ಲದೇ ಫ್ಲೆಕ್ಸ್ಗಳು ಹಾಕಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾಯಿದ್ದಾರೆ. ಮತ್ತು ಸಂತೆ ಬೀದಿನಲ್ಲಿ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ಗೂ ಅಷ್ಟೇ ಇಲ್ಲೀಗಲ್ ಆಗಿ ದೌರ್ಜನ್ಯವಾಗಿ ಯಾರು ನಾನು ಹೋಗಿ ನ್ಯಾಷನಲ್ ಹೈವೇ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನ್ಯಾಷನಲ್ ಹೈವೇ ಅವರು ಸ್ವಾಮಿ ಲೋಕಲ್ ಆಗಿ ನಮಗೆಲ್ಲ ಧಮಕಿ ಹಾಕ್ತಾರೆ, ನಾವೇನು ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಒಂದು ಇದ್ರಾಗಿ ಹೇಳ್ತಾರೆ ಅವರು. ಹಾಗಾಗಿ ಇನ್ಸ್ಪೆಕ್ಟರ್ ಏನೋ ಧೈರ್ಯ ಮಾಡಿ ಅವ್ರು ಹೇಳೋ ನೋಡಿ 100% ಕಾನೂನು ಕ್ರಮ ಅವ್ರ ಮೇಲೆ ತಗೊಂಡು ಅದನ್ನೆಲ್ಲ ತೆರವುಗೊಳಿಸಿ ಅವ್ರ ಮೇಲೆ ಫೈನ್ ಹಾಕಿ ಅವ್ರ ಮೇಲೆ ಕೇಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇಟ್ಕೊಂಡು ಬಂದಿದ್ದೀರಿ. ನೋಡೋಣ ಮುಂದಿನ ದಿನಗಳಾಗ ಅವ್ರು ಮಾಡ್ತಾರಂತ ಫುಲ್ ಹೋಪ್ ಇಟ್ಕೊಂಡು ಈ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೂ ನಾವು ತಿಳಿಸಿ ಇನ್ಸ್ಪೆಕ್ಟರ್ ನಾವು ಶಬಾಷ್ಗಿರಿ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ದೂರು ಕೊಡೋಕೆ ಬಂದಿದ್ದೀರಿ ಸರ್. ಈ ದಿನ ಬಂದಿರೋದು ಕಾರಣ ಏನಪ್ಪ ಅಂದರೆ, ಇಷ್ಟು ದಿವಸ ಎಷ್ಟೋ ಅಧಿಕಾರಿಗಳು ಬಂದರು ಹೋದರು, ಯಾರೋ ಅವ್ರ ಗಮನಕ್ಕೆ ಇದೆಯೋ ಇಲ್ಲೋ ನಾವು ಹೇಳಿದ್ರು ಅದ್ರ ಬಗ್ಗೆ ಏನು ಸೀರಿಯಸ್ ತಗೊಂಡೆ. ಬಟ್ ಗೋವಿಂದ್ ಸರ್ ಸ್ವತಃ ಅವರೇ ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಈಗ ಅವ್ರಿಗೆ ಗೊತ್ತಿರಲ್ಲ ಈ ಬ್ರಿಡ್ಜ್ಗೆ ಅಳವಡಿಸಿರೋದಕ್ಕೆ ಒಂದು ಬ್ರಿಡ್ಜ್ಗೆ ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾವ್ರಿ. ಸರ್ಕಾರಿ ಜಾಗನ ಯಾವುದೇ ಥರ ತೆರಿಗೆ ಕಟ್ಟದೇರೇ ಇಲ್ಲೀಗಲ್ ಆಗಿ ಉಪಯೋಗಿಸ್ಕೊಂಡು ಇಲ್ಲೀಗಲ್ ಆಗಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಅದು ಗೋವಿಂದ್ ಸರ್ ಗಮನಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ನಾವು ಅದು ಮೋಸ್ಟ್ಲಿ ಅವ್ರಿಗೆ ಗೊತ್ತಿರ್ತದೆ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಇದನ್ನ ನಮ್ಗೆ ಗೊತ್ತಿರ್ತದಂತ 100% ಅನ್ಕೊಂಡಿದ್ದೀರಿ. ಇದನ್ನ ಆದಷ್ಟು ಬೇಗ ತುರ್ತುವಾಗಿ ಅವ್ರ ಮೇಲೆ FIR ಮಾಡಿ ಕಾನೂನು ಪ್ರಕಾರ ಅದನ್ನ ತೆರವುಗೊಳಿಸ್ತಾರೆ ಅಂದ್ಬಿಟ್ಟು ಒಂದು ನಂಬಿಕೆ ಮೇಲೆ ಬಂದಿದ್ದೀರಿ. ನನ್ನ ಹೆಸರು ಎ ಮುನಿರಾಜು, ಸಮತಾ ಸಂಘಗಳ ಜಿಲ್ಲಾಧ್ಯಕ್ಷರು. ನಾವಿವತ್ತು ನಮ್ಮ ಹೊಸಕೋಟೆ ತಾಲೂಕಿನ ಟೌನಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗೆ ಬಂದು ಒಂದು ದೂರನ್ನು ಕೊಡ್ತಾಯಿದ್ದೀವಿ. ವಿಷಯ ಏನಂತಂದರೆ, ರಸ್ತೆ ಬದಿನಲ್ಲಿ ಅನಧಿಕೃತವಾಗಿ ಫ್ಲೆಕ್ಸ್ಗಳನ್ನು ನಿರ್ಮಾಣ ಮಾಡಿ ಆ ಗೋಡೆಗಳಿಗೆಲ್ಲ ಹಾಕಿ ಸ್ವಚ್ಛತೆಯನ್ನು ಹಾಳು ಮಾಡ್ತಾಯಿದ್ದಾರೆ, ಪರಿಸರನ ಹಾಳು ಮಾಡ್ತಾಯಿದ್ದಾರೆ. ಹಾಗಾಗಿ ರಸ್ತೆಗಳಲ್ಲಿ ಹೋಗುವಂಥ ವೆಹಿಕಲ್ಗಳಿಗೆ ಅವು ಬಡಿದು ಸುಮಾರು ಜನಕ್ಕೆ ಗಾಯಗಳಾಗಿದ್ದಾವೆ, ಅಪಘಾತಕ್ಕೀಡಾಗಿದ್ದಾವೆ. ಮತ್ತು ಹಾಸ್ಪಿಟ್ಲ್ ಹತ್ರ ಈ ದೊಡ್ಡ ಏನು ಹಾಕಿ ಆ ಕೆಳಗಡೆ ಬಿದ್ದರೆ ಸುಮಾರು ವೆಹಿಕಲ್ಗೂ ನಾಶ ಆಗಿದ್ದಾವೆ. ಅದು ಅಪಘಾತಕ್ಕೀಡಾಗುವಂಥ ಸನ್ನಿವೇಶಗಳು ನಾವು ನೋಡಿದ್ದೀವಿ. ಹಾಗಾಗಿ ತ್ವರಿತವಾಗಿ ಈ ಸಂಬಂಧಪಟ್ಟಂಥ ಅಧಿಕಾರಿಗಳಾದಂಥ ಆಯುಕ್ತರು ಅವರು ಹಾಕಿರ್ತಕ್ಕಂಥವ್ರ ಮೇಲೆ ಕಾನೂನು ಕ್ರಮನ ಜರುಗಿಸಬೇಕು. ಮತ್ತು ಸಂಬಂಧಪಟ್ಟಂಥ ಈ ಪೊಲೀಸ್ ಇಲಾಖೆಯವರು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅಂತ ಸಂಘಟನೆ ಮುಖಾಂತರವಾಗಿ ಅವ್ರ ಮೇಲೆ ಒತ್ತಾಯ ಮಾಡ್ತಾಯಿದ್ವಿ. ಅಲ್ಲ, ಈಗ ಅವತ್ತು ಅದನ್ನು ಹಿಂದೆ ಇದ್ದಕ್ಕಂಥ ಅಧಿಕಾರಿಗಳು ಅದನ್ನು ಪ್ರಶ್ನೆ ಮಾಡಿದ್ದಾರೆ. ಈ ತ್ವರಿತವಾಗಿ ಇದನ್ನು ತೆಗಿಬೇಕು ಅಂತ ಲಾಸ್ಟ್ ಟೈಮ್ ನಾವೇ ಇದನ್ನ ಸಂಘಟನೆಗಾರರು ಅದನ್ನು ಪ್ರಶ್ನೆ ಕೇಳಿದ್ವಿ. ಯಾವುದೇ ಕಾರಣಕ್ಕೂ ಕೂಡ ರಸ್ತೆಗಳಲ್ಲಿ ಹಾಕಕ್ಕೆ ಹೋಗ್ಬಿಡಿ, ಸ್ವಚ್ಛತೆನೇ ಕಾಪಾಡಿ, ಮತ್ತು ರಸ್ತೆ ಬದಿಗಳಿರ್ತಕ್ಕಂಥ ಪೇಪರ್ಗಳಾಗಿರ್ಬೋದು ಅಥವಾ ಸತ್ತಂಥ ನಾಯಿಗಳನ್ನ ತಗೊಂಡು ಇಲ್ಲಿ ಬಿಸಾಕ್ತಾರೆ, ಅದ ಕೆಲಸ ಕೂಡ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ವಿ. ಆವತ್ತು ಕೂಡ ಹಿಂದೆ ಇರ್ತಕ್ಕಂಥ ಇನ್ಸ್ಪೆಕ್ಟರ್ಗಳು ಅದನ್ನು ಮಾಡ್ತೀವಿ ಅಂತಂದು ಒಪ್ಕೊಂಡಿದ್ರು. ಆದರೆ ಈಗ ಬೆಳಕಿಗೆ ಬಂದಿರತಕ್ಕಂಥ ಹೆಚ್ಚಿನದಾಗಿದೆ ಆಗಿರೋದ್ರಿಂದ ಈ ಸಂಬಂಧಪಟ್ಟಂಥ ಗೋವಿಂದ್ ಸರ್ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಮೊನ್ನೆ ಅವ್ರು ಹೇಳಿರೋದ್ರಿಂದ ನಾವು ಅದಕ್ಕೆ ಕೈ ಜೋಡಿಸ್ಬೇಕಾಗ್ತದೆ.
ತಾವೆಲ್ಲರೂ ಕೂಡ ಸಾರ್ವಜನಿಕ ಬಂಧುಗಳು ಈ ಒಂದು ಫ್ಲೆಕ್ಸ್ಗಳನ್ನು ತೆಗೆಯೋ ನಿಟ್ಟಿನಲ್ಲಿ ಎಲ್ಲ ಒಂದು ಸಮುದಾಯ ನಾಯಕರು ಕೂಡ ಕೈ ಜೋಡಿಸಿ ಈ ಮಾಡ್ತಕ್ಕಂಥ ಕೃತ್ಯವನ್ನು ಖಂಡಿಸಬೇಕು ಅಂತ ನಾವೆಲ್ಲರೂ ಕೈ ಜೋಡಿಸಿ ಇವತ್ತು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದೀವಿ. ನನ್ನ ಹೆಸರು ಅಂಬರೀಷ್ ಅಂತ. ನಾನು ಸಮತಾ ಸೈನಿಕ ದಳ ರಾಜ್ಯ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಏನು ಗೋವಿಂದ್ ಸರ್ ಅವರು ಇದೊಂದು ಮಾಹಿತಿ ಕೊಟ್ಟಿದ್ದಾರೆ, ಸಾರ್ವಜನಿಕವಾಗಿ ತಾತ್ಕಾಲಿಕವಾಗಿ ಅಳವಡಿಸಿರುವಂತಹ ಏನು ಫ್ಲೆಕ್ಸ್ಗಳು ಅನಧಿಕೃತವಾಗಿದ್ದಾವೆ, ಈ ಅನಧಿಕೃತವಾಗಿರುವಂತಹ ಯಾರು ಫ್ಲೆಕ್ಸ್ಗಳಿದ್ದಾವೆ ಅವುಗಳನ್ನೆಲ್ಲ ತೆರವುಗೊಳಿಸಬೇಕು. ಒಂದು ವೇಳೆ ತೆರವುಗೊಳಿಸಿಲ್ಲ ಅಂದರೆ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ವಹಿಸ್ತೀವಿ ಅಂತ. ಅದೇ ರೀತಿ ಈ ಒಂದು ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ, ಈ ರಾಷ್ಟ್ರೀಯ ಹೆದ್ದಾರಿ ಮತ್ತು ಹಲವಾರು ರಸ್ತೆಗಳೇನಿದ್ದಾವೆ, ಈ ರಸ್ತೆಗಳ ಇಕ್ಕೆಲಗಳಲ್ಲಿ ಏನು ಮಾಡಿದ್ದಾರೆ, ಖಾಸಗಿಯಾಗಿ ಬೋರ್ಡ್ಗಳನ್ನು ಫ್ಲೆಕ್ಸ್ಗಳನ್ನು ಅಳವಡಿಸಿದ್ದಾರೆ. ಇವು ಶಾಶ್ವತವಾಗಿ ಅಳವಡಿಸಿದ್ದಾರೆ ಮತ್ತು ತಾತ್ಕಾಲಿಕವಾಗಿ ಅಳವಡಿಸಿದ್ದಾರೆ. ನಾವು ಹೇಳೋದು ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಪ್ರಭಾವಿ ವ್ಯಕ್ತಿ ಇರ್ಬೋದು, MP ಇರ್ಬೋದು, MLA ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಯಾರೇ ಇರ್ಬೋದು, ಕಾನೂನು ಎಲ್ರಿಗೂ ಒಂದೇ ರೀತಿ ಆಗ್ತದೆ. ಕಾನೂನಿನ ವ್ಯಕ್ತಿ ಎಲ್ಲರನ್ನೂ ಶಿಕ್ಷೋದಕ್ಕೆ ಅವ್ರಿಗೆ ಒಂದು ಶಕ್ತಿ ಕೊಟ್ಟಿದೆ. ಹಾಗಾಗಿ ಎಲ್ರಿಗೂ ಒಂದೇ ರೀತಿ, ಯಾರು ಅವ್ರು ಅಂಥವರು ಇವ್ರು ಇಂಥವರು ಅಂತ ಹೇಳದೆ ಎಲ್ರಿಗೂ ಸಹ ಯಾರೆಲ್ಲನೂ ಸಹ ಅನುಮತಿ ಇಲ್ಲದೆ ಫ್ಲೆಕ್ಸ್ಗಳನ್ನು ಅಳವಡಿಸ್ತಾರೆ. ಮತ್ತು ವಾಹನ ಸವಾರರಿಗೆ ತೊಂದರೆ ಆಗೋ ರೀತಿ ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕಗಳಲ್ಲಿ ಏನು ಬೋರ್ಡ್ಗಳನ್ನು ಅಳವಡಿಸಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡುವಂತಹ ಒಂದು ಜಾಹೀರಾತು ಫಲಕಗಳನ್ನು ಅಳವಡಿಸಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರ ವಿರುದ್ಧವಾಗಿ ಕಾನೂನು ಪ್ರಕರಣ ದಾಖಲಿಸಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು. ಮುಂದಿನ ದಿನಗಳಲ್ಲಿ ಅಂತಹ ಯಾವುದೇ ರೀತಿಯ ಒಂದು ಅಹಿತರವಾದಂತಹ ಒಂದು ಫ್ಲೆಕ್ಸ್ಗಳನ್ನು ಬೋರ್ಡ್ಗಳನ್ನು ಅಳವಡಿಸೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಏನು ಕ್ರಮ ತಗೊಳ್ತಾರೆ ಆ ಕ್ರಮದ ಹಿಂದೆ ನಾವು ಒಂದು ಬೆಂಬಲವನ್ನು ಕೊಡ್ತೀವಿ. ಅವರ ಪರವಾಗಿ ನಾವು ನಿಂತ್ಕೊಂಡು ಹೋರಾಟ ಮಾಡೋದಕ್ಕೆ ಸದಾ ಸಿದ್ಧವಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.